ಒಂದು ವೃತ್ತವು ಬಿ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿದೆ. ಆ ವೃತ್ತದ ಪರದಿಯ ಮೇಲೆ ಎ ಸಿ ಮತ್ತು ಡಿ ಬಿಂದುಗಳಿವೆ. ಕೋನ ಎಬಿಸಿ 132 ಡಿಗ್ರಿ ಆಗಿದ್ದರೆ ಕೋನ ಎಡಿಸಿಯ ಅಳತೆ ಎಷ್ಟು? ಬಿ ಕೇಂದ್ರವಿರುವ ಈ ವೃತ್ತದ ಪರದಿಯ ಮೇಲೆ ಬಿಂದುಗಳಾದ ಎ ಸಿ ಮತ್ತು ಡಿ ಇದೆ ಅಂತ ಹೇಳ್ತಿದ್ದಾರೆ. ಮತ್ತು ವೃತ್ತದ ಕೇಂದ್ರದಲ್ಲಿ ಏರ್ಪಡ್ತಿರುವ ಕೋನ ಬಂದು ಕೋನ ಎ ಬಿ ಸಿ, ಅದರ ಅಳತೆ 132 ಡಿಗ್ರಿಗಳು ಅಂತ ಹೇಳ್ತಿದ್ದಾರೆ. ನಾವು ವೃತ್ತದ ಪರದಿಯ ಮೇಲೆ ಏರ್ಪಡ್ತಿರುವ ಕೋನ ಎ ಡಿ ಸಿಯ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕಾಗಿದೆ. ಈ ವೃತ್ತದ ಪರದಿಯ ಮೇಲೆ ಏರ್ಪಡುವ ಕೋನ ಮತ್ತು ವೃತ್ತದ ಕೇಂದ್ರದಲ್ಲಿ ಏರ್ಪಡುವ ಕೋನವನ್ನ ಒಳಗೊಂಡಿರುವ ಒಂದು ಪ್ರಮೇಯವನ್ನ ನಾವು ಮೆಲ್ಕು ಹಾಕಬೇಕು. ಅದೇನ್ ಹೇಳುತ್ತೆ ಅಂದ್ರೆ, ಒಂದು ಕಂಸದಿಂದಾಗಿ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ನೀವಿಲ್ಲಿ ಗಮನಿಸಬಹುದು, ಈ ಎರಡೂ ಕೋನಗಳು ಏರ್ಪಟ್ಟಿರೋದು ಬಂದು ಕಂಸ ಎ ಸಿ ಇಂದ. ಹಾಗಾಗಿ ಪ್ರಮೇಯದ ಪ್ರಕಾರ ಕೋನ ಎ ಬಿ ಸಿ ಬಂದು ಈ ವೃತ್ತದ ಕೇಂದ್ರದಲ್ಲಿ ಏರ್ಪಟ್ಟಿರುವ ಕೋನ ಕಂಸ ಎ ಸಿ ಇಂದ. ಅದೇ ರೀತಿ ಈ ವೃತ್ತದ ಪರದಿಯಲ್ಲಿ ಏರ್ಪಟ್ಟ ಕೋನ ಬಂದು ಕೋನ ಎ ಡಿ ಸಿ, ಇದು ಕೂಡ ಕಂಸ ಎ ಸಿ ಇಂದ ಮೂಡಿ ಬರ್ತಿದೆ. ಹಾಗಾಗಿ ಕೋನ ಎ ಡಿ ಸಿ ಬಂದು ಕೋನ ಎ ಬಿ ಸಿ ನ ಅರ್ಧದಷ್ಟಿರುತ್ತೆ. 132 ಡಿಗ್ರಿಗಳ ಅರ್ಧದಷ್ಟು ಅಂದ್ರೆ 66 ಡಿಗ್ರಿಗಳು. ಹಾಗಾಗಿ ಕೋನ ಎ ಡಿ ಸಿ ಬಂದು 66 ಡಿಗ್ರಿಗಳಾಗಿರುತ್ತೆ. ನಮ್ಮ ಉತ್ತರ ಸರಿ ಇದೆಯಾ ಅಂತ ಪರಿಶೀಲನೆ ಮಾಡೋಣ. ಅದ್ಭುತ, ಸರಿಯಾದ ಉತ್ತರ.